ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಇವತ್ತು ಇಡೀ ಪಾಕಿಸ್ತಾನ ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಿರ್ತೈತಿ. ಯಾಕಂದ್ರೆ ಇವತ್ತು ಇಂಡಿಯಾ ವರ್ಸಸ್ USA ಮ್ಯಾಚ್ ಐತಿ. USA ಏನ್ರಿ ಇಲ್ಲಿ ಗೆಲ್ತಂದ್ರೆ ಅಲ್ಲಿ ಪಾಕಿಸ್ತಾನ ಮಣಿಗೆ ನಡಿಬೇಕಾಗ್ತೈತಿ. 100% ಹಂಗೇನಾಗಂಗಿಲ್ಲ. USA ಅವ್ರಿಗೆ ಗೊತ್ತಿರ್ತೈತಿ ಪಾಕಿಸ್ತಾನಕ್ಕೆ ಹೊಡೆದಂಗ ಇಂಡಿಯಾಕ್ಕೆ ಹೊಡ್ಯಾಕ್ ಆಗಂಗಿಲ್ಲ ಅಂತೇಳಿ. ಯಾಕಂದ್ರೆ ಅದು ಪಾಕಿಸ್ತಾನದ ಒಂದು ಕ್ರಿಕೆಟೇ ಬೇರೆ, ಇಂಡಿಯಾದ ಒಂದು ಬ್ರ್ಯಾಂಡೇ ಬೇರೆ. ಇಂಡಿಯಾದ ಬ್ರ್ಯಾಂಡ್ ಬಗ್ಗೆ ಇಡೀ ವರ್ಲ್ಡ್ಗೆ ಗೊತ್ತೈತಿ. 100% ಇಲ್ಲಿ ಇಂಡಿಯಾ ಅಂತೂ ವಿನ್ ಆಗೇ ಆಗ್ತೈತಿ. ಆದ್ರೆ ಇಂಡಿಯನ್ ಟೀಮ್ನಾಗ ಈಗ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತೇಳಿ ಎಲ್ಲರೂ ಮಾತಾಡತ್ತಿದ್ರು. ನಾವು ಮಾತಾಡಿವಿ ಅದ್ರ ಬಗ್ಗೆ. ಈ ಮ್ಯಾಚ್ನಾಗ ಏನ್ರಿ ಅಂತ ಚೇಂಜಸ್ ಆಗ್ತಾವು ಇಲ್ಲೋ. ಈ ಮ್ಯಾಚ್ ಎಲ್ಲಿ ನಡೀತೈತಿ ಅಂದ್ರೆ ಅದೇ ನ್ಯೂಯಾರ್ಕ್ನಾಗ ನಡೆಯತೈತಿ. ನ್ಯೂಯಾರ್ಕ್ನಾಗ ನಡೆಯತೈತಿ. ಇದು ಲಾಸ್ಟ್ ಮ್ಯಾಚ್. ಇನ್ನು ಮುಂದೆ ಈ ವರ್ಲ್ಡ್ ಕಪ್ನಾಗ ನ್ಯೂಯಾರ್ಕ್ನಾಗ ಮ್ಯಾಚ್ ನಡೆಯಂಗಿಲ್ಲ. ಅಂತೂ ಇಂತೂ ಎಲ್ಲರೂ ಒಂದು ನಿಟ್ಟು ಸಿರಿ ಬಿಡಬಹುದು. ಯಾಕಂದ್ರೆ ಈ ಪಿಚ್ ಭಾಳ ಬೇಸರ ಆಗಿಬಿಟ್ಟಿತ್ತು ಎಲ್ಲರಿಗೂ. ಇರ್ಲಿ ಅಂದ್ರೂ ನಾವು 2-2 ಮ್ಯಾಚ್ ಈ ಪಿಚ್ನಾಗ ಈ ಗ್ರೌಂಡ್ನಾಗ ಗೆದ್ದೀವಿ. ಈ ಮ್ಯಾಚ್ನು ಅದೇ ಗ್ರೌಂಡ್ನಾಗ ಐತಿ USA ಅಗೇನ್ಸ್ಟ್. ಇಲ್ಲಿ ನೋಡ್ರಿ ಟೀಮ್ ಇಂಡಿಯಾದವ್ರಂತೂ 100% ಫಸ್ಟ್ ಬ್ಯಾಟಿಂಗ್ ಮಾಡ್ತಾರಂತೇಳಿ ಅನಿಸ್ತೈತಿ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟೀಮ್ ಇಂಡಿಯಾಕ್ಕೆ ಒಂದು ಅಡ್ವಾಂಟೇಜ್ನು ಜಾಸ್ತಿ ಇರ್ತೈತಿ. ವಿನ್ ಅಂತೂ ಆಗೇ ಆಗ್ತಾರೆ ಬಿಡ್ರಿ. ಅದಂತೂ ನೀವು ತಲೆಗೆ ತೊಗೊಳಕ್ ಹೋಗ್ಬೇಡ್ರಿ. USA ಅಗೇನ್ಸ್ಟ್ ಇಂಡಿಯಾ ಸೋತೈತಿ ಅಂತೇಳಿ ಅದು ಬಿಡ್ರಿ. ಒಂದು ಸ್ವಲ್ಪ ಟೆಸ್ಟ್ಗಳು ಇಲ್ಲಿ ಟೀಮ್ ಇಂಡಿಯಾದ ಮ್ಯಾಗ ನಡೀತೈತಿ. ಅದು ಏನಂದ್ರೆ ಈಗ ನೋಡ್ರಿ ಟೀಮ್ ಇಂಡಿಯಾ ಏನು 2 ಮ್ಯಾಚ್ ಆಡೈತಿ. ಆ 2 ಮ್ಯಾಚ್ ಒಳಗೂ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿಲ್ಲ. ಮತ್ತು ಮಿಡಲ್ ಆರ್ಡರ್ನಾಗ ರಿಷಬ್ ಪಂತ್ ಬಿಟ್ಟು ಬೇರೆ ಯಾವ ಬ್ಯಾಟ್ಸ್ಮನ್ಗಳು ಕಡೆದಿಂದನೂ ರನ್ ಬಂದಿಲ್ಲ. ಶಿವಮ್ ದುಬೆ ಕಡೆದಿಂದ ಬಂದಿಲ್ಲ. ರವೀಂದ್ರ ಜಡೇಜಾ ಅವ್ರು ಚಲೋ ಆಡಿಲ್ಲ. ಹಾರ್ದಿಕ್ ಪಾಂಡ್ಯ ಅವ್ರ ಕಡೆದಿಂದನೂ ಬಂದಿಲ್ಲ. ಎಲ್ಲರಿಗೂ ಒಂದು ರಿಯಲ್ ಟೆಸ್ಟ್ ಐತಿ. ಏನು ಚೇಂಜಸ್ ಬಗ್ಗೆ ಮಾತಾಡ್ತಿದ್ವಿ, ನನಗೆ ಅಂತೂ ಅನ್ಸಾಕತ್ತಿಲ್ಲ. ಈಗ ಏನು ಟೀಮ್ ಇಂಡಿಯಾದ ಮೈಂಡ್ ಸೆಟ್ ಐತಿ, ಆ ಮೈಂಡ್ ಸೆಟ್ ಪ್ರಕಾರ ನೋಡಿದ್ರೆ ಈ ಮ್ಯಾಚ್ನಾಗೂ ಟೀಮ್ ಇಂಡಿಯಾ ಏನೂ ಚೇಂಜಸ್ ಮಾಡಂಗೆ ಕಾಣಂಗಿಲ್ಲ. ಅದೇ ಸೇಮ್ ಪ್ಲೇಯಿಂಗ್ 11 ಈ ಮ್ಯಾಚ್ನಾಗೂ ಟೀಮ್ ಇಂಡಿಯಾದ ಇರ್ತೈತಿ ಅಂತೇಳಿ ಅನಿಸ್ತೈತಿ. ಅದೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಬರ್ತಾರೆ. ಶಿವಮ್ ದುಬೆ ಅವರು ಮತ್ತು ಪ್ಲೇಯಿಂಗ್ 11ದಾಗ ಇರ್ತಾರೆ. ಇದು ಒಂದು ಲಾಸ್ಟ್ ಚಾನ್ಸ್ ಕೊಡ್ತಿರ್ಬೋದು ಶಿವಮ್ ದುಬೆಗೆ ಅಂತೇಳಿ ಅನಿಸ್ತೈತಿ. ಈ ಮ್ಯಾಚ್ನಾಗಂತೂ ಟೀಮ್ ಇಂಡಿಯಾದ ಸೇಮ್ ಪ್ಲೇಯಿಂಗ್ 11 ಇರ್ತೈತಿ. ಅಕಸ್ಮಾತ್ ಇಲ್ಲಿ ಏನು ಪ್ಲಾನ್ ವರ್ಕೌಟ್ ಆಗಲಿಲ್ಲ ಅಂದ್ರೆ ಈಗ ಮುಂದಿನ ಮ್ಯಾಚ್ ಏನೈತಿ ಕೆನಡಾ ಅಗೇನ್ಸ್ಟ್, ಅಲ್ಲಿ ಏನ್ರಿ ಚೇಂಜಸ್ ಮಾಡಬಹುದು. ಅದ್ರ ಬಗ್ಗೆ ಯೋಚನೆ ಆ ಮ್ಯಾಚಿಗೆ ಮಾಡ್ತಾರೆ. ಈ ಮ್ಯಾಚಿಗಂತೂ ಏನು ಅದ್ರ ಬಗ್ಗೆ ಯೋಚನೆ ಮಾಡಿರಂಗಿಲ್ಲ ಟೀಮ್ ಇಂಡಿಯಾ ಅಂತೇಳಿ ಅನಿಸ್ತೈತಿ. ಈ ಮ್ಯಾಚ್ನಾಗ ಫಸ್ಟ್ ಬ್ಯಾಟಿಂಗ್ ಟೀಮ್ ಇಂಡಿಯಾ ಆಡ್ತೈತಿ. ಈ ವರ್ಲ್ಡ್ ಕಪ್ನಾಗ ಯಾವ ಟೀಮ್ನು ಹೊಡಿಲಾರ್ದ ಸ್ಕೋರ್ ಈ ಮ್ಯಾಚ್ನಾಗ ಟೀಮ್ ಇಂಡಿಯಾ ಹೊಡಿತೈತಿ ಅಂತ ಹೇಳಿ ಅನಿಸ್ತೈತಿ. ಅಟ್ಲೀಸ್ಟ್ 150 ಮ್ಯಾಗರಿ ಟೀಮ್ ಇಂಡಿಯಾ ಈ ಮ್ಯಾಚ್ನಾಗ ಹೊಡಿತೈತಿ. ಈ ಮ್ಯಾಚ್ನಾಗ ಸೂರ್ಯಕುಮಾರ್ ಯಾದವ್ ಮ್ಯಾಗ ಒಂದು ಸ್ಪೆಷಲ್ ಪ್ರೆಷರ್ ಐತಿ. ಅದೇನಂದ್ರೆ ನೋಡ್ರಿ, ಈಗ USA ಜೊತೆ ಚಲೋ ಆಡಿದ್ರಪ್ಪ ಅಂದ್ರೆ USA ಜೊತೆ ಆಡೋಣ. ಅಕಸ್ಮಾತ್ ಆಡಲಿಲ್ಲ ಅಂದ್ರೆ USA ಜೊತೆನೂ ಆಡೋಕ್ಕಾಗಿಲ್ಲ. ಹಿಂಗೆ ಮಾತುಗಳು ಬರ್ತಾವೆ. ಹಂಗೆ ಮೊದಲಿನಿಂದನೂ ನಾವು ಮಾತು ಬಂದಿದ್ದು ನೋಡೀವಿ. ಈ ಮ್ಯಾಚ್ನಾಗೂ ಅದೇ ಸೇಮ್ ಇರ್ತೈತಿ. ಅಕಸ್ಮಾತ್ ಚಲೋ ಆಡಿದ್ರಪ್ಪ ಅಂದ್ರೂ ಮಾತಾಡ್ತಾರೆ, ಚಲೋ ಆಡಲಿಲ್ಲ ಅಂದ್ರೂ ಜಾಸ್ತಿ ಮಾತಾಡ್ತಾರೆ. ನೋಡೋಣ ಈ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಸೂರ್ಯಕುಮಾರ್ ಯಾದವ್ ಅಂತೇಳಿ. ನನಗನ್ಸೋ ಮಟ್ಟಿಗೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳು ಧಮಾಕ ಮಾಡ್ತಾರೆ ಅಂತೇಳಿ ಅನಿಸ್ತೈತಿ. ಇನ್ನು ಬೌಲರ್ಸ್ ಬಗ್ಗೆ ಅಂತೂ 2ನೇ ಮಾತೇ ಇಲ್ಲ. ಧಮಾಕ ಮಾಡ್ಕೋತೇ ಬಂದಾರ. ಈ ಮ್ಯಾಚ್ನಾಗೂ ಚಲೋ ಮಾಡ್ತಾರೆ. USAಗೆ ಈಗ ಇಂಡಿಯಾ ಜೊತೆ ಸೋಲ್ತು ಅಕಸ್ಮಾತ್ ಅಂದ್ರೆ ಅದಕ್ಕಿನ್ನ ಒಂದು ಚಾನ್ಸ್ ಇರ್ತೈತಿ. ಅದು ಐರ್ಲ್ಯಾಂಡ್ ವಿರುದ್ಧ ಗೆಲ್ತಂದ್ರೆ 100% ಕ್ವಾಲಿಫೈ ಆಗ್ತೈತಿ. ಇಂಡಿಯಾ ಜೊತೆ USAನೂ ಬರ್ತೈತಿ. ಅಕಸ್ಮಾತ್ USA ಇಂಡಿಯಾ ಜೊತೆನೂ ಸೋಲ್ತು, ಐರ್ಲ್ಯಾಂಡ್ ಜೊತೆನೂ ಸೋಲ್ತಂದ್ರೆ ಅಲ್ಲಿ ಪಾಕಿಸ್ತಾನದವ್ರು ಐರ್ಲ್ಯಾಂಡ್ ಜೊತೆ ಲಾಸ್ಟ್ ಮ್ಯಾಚ್ ಗೆದ್ರಂದ್ರೆ ಅಲ್ಲಿ ಪಾಕಿಸ್ತಾನದವರೇ ಬರ್ತಾರೆ. ಯಾಕಂದ್ರೆ ಈಗ ಲಾಸ್ಟ್ ಮ್ಯಾಚ್ ಏನು ಕೆನಡಾ ಜೊತೆ ಗೆದ್ದಿದ್ರು ಪಾಕಿಸ್ತಾನದವರು, ಅಲ್ಲಿ ಒಂದು ಸ್ವಲ್ಪ ಅವ್ರದ್ದು ಮೈನಸ್ ಒಳಗೆ ಇದ್ದಿದ್ದ ರನ್ ರೇಟ್ ಪಾಸಿಟಿವ್ ಮಾಡ್ಕೊಂಡಾರ. ಐರ್ಲ್ಯಾಂಡ್ ಜೊತೆ ಇನ್ನೊಂದು ಸ್ವಲ್ಪ ರನ್ ರೇಟ್ ಜಾಸ್ತಿ ಮಾಡ್ಕೊಳ್ಳೋ ಚಾನ್ಸಸ್ ಇರ್ತೈತಿ ಪಾಕಿಸ್ತಾನಕ್ಕೆ. ಈ ಮ್ಯಾಚ್ ಅಂತೂ USA ಸೋಲ್ತೈತಿ, ಇಂಡಿಯಾ ವಿನ್ ಆಗ್ತೈತಿ. ನೋಡೋಣ ಏನ್ ಆಗ್ತೈತಿ ಅಂತೇಳಿ. ನನ್ನ ಪ್ರಕಾರ ಅಂತೂ ಈ ಮ್ಯಾಚ್ನಾಗ ಏನೂ ಚೇಂಜಸ್ ಆಗಂಗಿಲ್ಲ. ಮತ್ತು ಎಲ್ಲ ಇಂಡಿಯಾದ ಪ್ಲಾನ್ ವರ್ಕೌಟ್ ಆಗ್ತೈತಿ. ಇದ್ರ ಬಗ್ಗೆ ನೀವು ಏನಂತೀರಿ? ನಿಮಗೇನು ಅನಿಸ್ತೈತಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋಣ. ಜೈ ಕರ್ನಾಟಕ.